ಫಿಸಿಕಲಲ್ಲಿ ಡಿಫರೆನ್ಸ್ ಬರುತ್ತೆ, ಎಮೋಷ್ನಲ್ಲೂ ಬರುತ್ತೆ, ಮೆಂಟಲ್ಲೂ ಬರುತ್ತೆ. ಒನ್ ವಾಕಿನ್ ಯಾವಾಗ ಆಗಿತ್ತು ನನಗೆ 3 weeks ಆಯಿತು ಟು ಬಿಕಮ್ ಸ್ಟೇಬಲ್. ಫಾರ್ ಮೀ ಇಟ್ ಟುಕ್ಸ್ 3 weeks ಟು ಸ್ಟೆಬಿಲೈಸ್. ಓಕೆ, ಅದು ಹೆಂಗಂದ್ರೆ ಒಂದೊಂದು ಸತ್ರಿ ನೀವು ಮಲ್ಗಿ ಎದ್ದಿನ ತಕ್ಷಣ ಒಂಥರ ಇರುತ್ತೆ ನೋಡಿ, ಅಲೈನ್ಮೆಂಟ್ ಮಿಸ್ ಮ್ಯಾಚ್ ಆಗುತ್ತೆ, ಅಷ್ಟಲ್ ಬಾಡಿ ಕರೆಕ್ಟಾಗಿ ಸೀಟಲ್ಲಿ ಕೂತ್ಕೊಳ್ಳಲ್ಲ. ಅಗೇನ್ ಯು ಹ್ಯಾವ್ ಟು ಸ್ಲೀಪ್, ದೆನ್ ಇಟ್ ಸೆಟ್ಸ್. ಇಲ್ಲಾಂದರೆ ಹೋಲ್ ಡೇ ಡಿಸ್ಟರ್ಬೆನ್ಸ್ ಇರುತ್ತಲ್ವ, ಆ ಥರ ಸೀಟ್ ಮಿಸ್ಮಲೈನ್ ಆಗುತ್ತೆ. ಇನ್ನೂ ಒಳ್ಳೆ ಎಕ್ಸಾಂಪಲ್ ಹೇಳಬೇಕು ಅಂದರೆ 9 size ಸ್ಲಿಪ್ಪರ್ ಅವರು 8 ಹಾಕಿದ್ರೆ ಹೆಂಗಿರುತ್ತೋ ಆ ಥರ ಇರುತ್ತೆ. ಇಟ್ ವಿಲ್ ಅಫೆಕ್ಟ್ ಎವ್ರಿಥಿಂಗ್. ಇಟ್ ವಿಲ್ ಅಫೆಕ್ಟ್ ರಿಲೇಷನ್ಸ್, ಇಟ್ ವಿಲ್ ಅಫೆಕ್ಟ್ ಯುವರ್ ಪ್ರೊಫೆಷನ್, ಇಟ್ ವಿಲ್ ಅಫೆಕ್ಟ್ ಯುವರ್ ಫಿಸಿಕಲ್ ಸೈಕಲ್ಸ್, ಇಟ್ ವಿಲ್ ಅಫೆಕ್ಟ್ ಯುವರ್ ಎಮೋಷನ್ಸ್, ಇಟ್ ವಿಲ್ ಅಫೆಕ್ಟ್ ಯುವರ್ ಮೈಂಡ್. ಯಾಕೆ ಈ ಸೋಲ್ಗೆ, ಈ 2 ಸೋಲ್ಸ್ಗೆ ದರ್ ಇಸ್ ಸಿಮಿಲಾರಿಟೀಸ್, ಇಟ್ಸ್ ಫೈನ್. ಟ್ವಿನ್ಸ್ಗೆ ಸಿಮಿಲಾರಿಟೀಸ್ ಇರಲ್ಲ ಅಲ್ವಾ? ಸೊ ಸಂಬಡಿ ಈಸ್ ಕಮಿಂಗ್. ಮದುವೆ ಆಗಿ ಒಂದು ಮನೆಗೆ ಹೋಗಿದ್ದೀರಲ್ವ ನೀವು, ಫಸ್ಟ್ ಡೇನೆ ಎಲ್ಲ ಅಲೈನ್ ಆಯ್ತು, ಇನ್ನೂ ಆಗಿಲ್ವಾ? ಇನ್ನೂ ಆಗಿಲ್ಲ ನೋಡಿ, ಎಷ್ಟು ವರ್ಷ ಆದ್ರೂ. ಸೊ ಸೇಮ್ ಥಿಂಗ್. ಆ ಮುಂಚೆ ಅವರು ಫಿಸಿಕಲ್ ಎಕ್ಸಸೈಸೇ ಇಲ್ಲ, ಯಾವಾಗಲೂ ಪಾನಿಪುರಿ ಮಸಾಲ ನಿದ್ರೆ. ಇವಾಗ ನೋಡಿದ ತಕ್ಷಣ ದೇ ವಾಂಟ್ ಸಮ್ ಫಿಸಿಕಲ್ ಆಕ್ಟಿವಿಟೀಸ್. ಮನೆಯಲ್ಲಿ ನೋಡ್ತಾರೆ ಏನಾಯ್ತು ಇವ್ನಿಗೆ. ಮುಂಚೆ ಮಮ್ಮಿ ಡ್ಯಾಡಿ ಅಂದ್ರೆ ಇವಾಗ ಹೂ ಆರ್ ಯು ಅಂತ. ಮೈಂಡ್ ಲೆವೆಲಲ್ಲಿ ಚೇಂಜಸ್, ತುಂಬಾ ಚೇಂಜಸ್ ಬರುತ್ತೆ. ಕಾನ್ಸಿಕ್ವೆನ್ಸಸ್ ಅಂತಾರೋ ಎಕ್ಸ್ಪೀರಿಯನ್ಸಸ್ ಅಂತಾರೋ, ಬಟ್ ದಿಸ್ ಇಸ್ ದ ಔಟ್ಪುಟ್ ಆಫ್ ಅ ವಾಕಿಂಗ್. ಹ್ಯಾವ್ ಟು ಫೇಸ್.